ಬಂದ್ ಮಾಡ್ತೀವಿ ಮೇಡಮ್. ನಾವೇನು ಪೆಸಲಿಲ್ಲ, ಕಾವೇರಿಗೋಸ್ಕರ ನಾವು ಇವಾಗ ಹೋರಾಟ ಮಾಡಬೇಕಲ್ಲ ಮೇಡಮ್. ಇವಾಗ ನಮಗೂ ನೀರಿಲ್ಲ ಅಂದ್ರೆ ಏನು ಮಾಡೋದು ಹೇಳಿ ಮೇಡಮ್. ಓಕೆ ಸರ್, ಈಗ ನಿಮ್ಗೆಲ್ಲ ಮನೆಗೆ ನೀರು ಚೆನ್ನಾಗಿ ಬರ್ತಾ ಇದೆಯಾ? ಬರ್ತೈತೆ ಮೇಡಮ್ ಮನೆಗೆ. ಈಗ ಇವಾಗಿರೋ ನೀರನ್ನು ಬಿಟ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಏನು ಮಾಡೋದು ಹೇಳಿ. ಅವಾಗ ಅವ್ರಿಗೆ ತಮಿಳ್ನಾಡಿಗೆ ನೀರು ಬಿಟ್ಬಿಟ್ರೆ ನಮ್ಮ ಕರ್ನಾಟಕಕ್ಕೆ ಏನು ಮಾಡೋದು ಹೇಳಿ ಅಲ್ವಾ. ಅವ್ರು ಕೇಳ್ತಾರದು ಬೆಳೆಗೆ, ನಾವು ನಮಗೆ ಕುಡಿಯೋಕೆ ನೀರು, ನಮ್ಗೆ ಕುಡಿಯೋಕೆ ನೀರಿಲ್ಲ, ಅವ್ರ ಬೆಳೆಗೆ ಏನು ಮಾಡೋದು. ಇವಾಗ ನಮ್ಮ ಕನಕಪುರದಲ್ಲಿ ನೀರಿಲ್ಲ, ಏನು ಮಾಡೋದು ಇವಾಗ. ಯಾಕೆ ಸರ್ ಇದು ಯಾವಾಗಲೂ ಅವ್ರು ಖ್ಯಾತೆ ಮಾಡ್ಕೊಂಡು ಬರೋದು ನಮ್ಮ ಮೇಲೆ? ಮೇಡಮ್, ಯಾರೇ ರಾಜಕೀಯದಲ್ಲಿ ನಿಂತ್ಕೊಂಡ್ರು ತಮಿಳ್ನಾಡಲ್ಲಿ ಹಿಂಗೆ ಮಾಡೋದು. ಕಾವೇರಿ ಗಲಾಟೆಯಲ್ಲಿ ಕಾವೇರಿ ಗಲಾಟೆ ವಿಚಾರವಾಗಿ ಕರ್ನಾಟಕದನ್ನ ಕೆಣಕ್ತಾ ಇರ್ತಾರೆ. ನಾವು ಹಿಂಗೆ ಸ್ಟ್ರೈಕ್ ಮಾಡಿದ್ರೆ ನಮ್ದೇ ಖರ್ಚ್ಕೊಳ್ಳಲ್ಲ ಜಾಸ್ತಿ. ನಮ್ಮನ್ನ ಕೆಣಕ್ ಬಿಟ್ರೆ ಅಲ್ಲಿ ಅಡಿಪಾಯ ಚೆನ್ನಾಗಿ ಹಾಕೊಂಡು ಇರ್ಬೋದು ಅಂತ. ಹಂಗೆ ಹೌದು ಮೇಡಮ್. ಹೇಳಿ ಸರ್, ಇನ್ನು ಮುಂದಕ್ಕೆ ನಿಮ್ದೆಲ್ಲ ಯಾವ ತರ ಇರುತ್ತೆ ಹೋರಾಟ? ಕಾವೇರಿ ನೀರಿಗೋಸ್ಕರ ನಾವು ಏನ್ ಬೇಕೋ ಹೋರಾಟ ಮಾಡ್ತೀವಿ ಮೇಡಮ್. ಅವತ್ತಿನ 13ನೇ ತಾರೀಕು ನೀವು ಬಂದು ನಾವು ಮಾಡ್ತೀವಿ ಮೇಡಮ್. ಓಕೆ ಸರ್, ಇದೇ ತರ ಅಂದ್ರೆ ಯಾವಾಗ್ಲೂ ನಮ್ಮ ವಿಚಾರದಲ್ಲಿ ಕಾವೇರಿ ನೀರು ವಿಚಾರವಾಗಿ ಅವರು ಸಣ್ಣ ಪುಟ್ಟದ ಖ್ಯಾತೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಆ ಸರ್ಕಾರದವ್ರಿಗೆ. ಯಾಕಂದ್ರೆ ಯಾರೇ ಅಲ್ಲಿಂದ ಒಗ್ಗಟ್ಟು ಇವಾಗ ಮಾತಾಡಿ ಯಾರು ಎಷ್ಟೊಂದ್ ಜನ ಮಾತಾಡಿರಲ್ಲ ಈ ವಿಚಾರವಾಗಿ. ಎಲ್ಲಾ ಪಕ್ಷದವರು ಮಾತಾಡ್ತಾರೆ. ಆ ತರ ಒಗ್ಗಟ್ಟು ನಮ್ಮಲ್ಲಿ ಯಾಕಿಲ್ಲ? ಒಗ್ಗಟ್ಟಿಲ್ಲ ನಮ್ ಕಡೆ ಯಾರು ಸರಿ ಇಲ್ವಲ್ಲ ಮೇಡಮ್. ಜನನೇ ಸರಿ ಇಲ್ಲ. ನಮ್ ರಾಜಕೀಯ ಯಾರು ಸರಿ ಇಲ್ವಲ್ಲ. ಏನ್ ಮಾಡೋದು ಇವಾಗ. ಅವ್ನ್ ಗೆದ್ರೆ ಅವ್ನ ಮೇಲೆ ಹೋಯ್ತಾರೆ, ಇವ್ರ ಗೆದ್ರೆ ಇವ್ರ ಮೇಲೆ ಹೋಯ್ತಾರೆ. ಯಾರ ಮೇಲೆ ಹೋಗಲ್ಲ ಹೇಳಿ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಈ ಪ್ರಾಬ್ಲಮ್ ಹಂಗೆ ಇದೆ. ಅದು ವರ್ಷ ಬಂದಾಗಲ್ಲ ಎಲ್ಲ ರಾಜಕೀಯದಲ್ಲಿ ತಮಿಳ್ನಾಡಲ್ಲಿ ಯಾರನ್ನಾಗಲಿ ಕಾವೇರಿ ಗಲಾಟೆ ಮಾಡ್ತಾರೆ. ಅದು ಹೆಸರು ಹೇಳ್ಬಿಟ್ರೆ ಅವ್ರು ಪಾಪ್ಯುಲರ್ ಆಗ್ಬಿಡ್ತಾರೆ. ಇವಾಗ ವಿಜಯ್ ಬಂದವನೇ, ಆ ವಿಜಯ್ಗೆ ಇವಾಗ ಸ್ವಲ್ಪ ಕೊಂಬು. ಏನ್ ಮಾಡ್ತೀರಾ, ಅದಕ್ಕೆ ನಮ್ಮನ್ನು ಕೆಣಕ್ತಾವ್ರೆ. ಓಕೆ ಸರ್, ನಿಮ್ ಬೆಂಬಲ ಇದೆ? ಹ್ಞೂ ಮೇಡಮ್, ನಾನು ಬಂದೆ ಮೇಡಮ್. ಒಂದಿನ ನಿಮ್ದು ವ್ಯಾಪಾರ ಏನು ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಒಂದಿನ ರಜಾ ಹಾಕಿದ್ರೆ ಮಕ್ಳಿಗೆ ಊಟಕ್ಕೂ ತೊಂದರೆ ಆಗುತ್ತೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲರೂ ಸ್ಟಾಪ್ ಮಾಡಿದಾಗ ನಾವು ಸ್ಟಾಪ್ ಮಾಡಬೇಕು ಅಲ್ವಾ. ನಾನು ಒಬ್ಬ ಮಾತ್ರ ಮನೆ ಸಂಸಾರ ಮಾಡೋಕ್ಕಾಗಲ್ಲ, ನಾವು ಸ್ಟಾಪ್ ಮಾಡಬೇಕು. ನ್ಯೂಟ್ರಲ್ ಅಷ್ಟೇ. ಇದು ತಲೆ ಮನುಷ್ಯ ನೆಗಡಿ ಹೋಗಲ್ಲ, ನೆಗಡಿ ಹೋಗೋ ತನಕ ಒಂದು ಗಾದೆ ಇದಿಲ್ಲ. ಆ ಥರ ಎಲ್ಲ ರಾಜಕೀಯ ಪುಡಾರಿಗಳು ಕೆಲಸ ಇದು. ಅವ್ರಿಗೂ ಬೇರೆ ರಾಜಕೀಯ ಈಗ ನೋಡೋ ವಿಜಯ್ ಬೇರೆ ಚೇಂಜ್ ಇದೆ. ಸ್ವಲ್ಪ ಒಂದು ಮಾತುಕತೆ ಮಾಡಿ ಸಾಲ್ವ್ ಮಾಡಿದಳು. ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ನನಗೆ. ಚಾನ್ಸಸ್ ಇಲ್ಲ, ಬಂದ್ ಮಾಡೋದು ಚಾನ್ಸಸ್ ಇಲ್ಲ. ಸಿಗೋದು ಅದೆಲ್ಲ ಫುಲ್ ಇಟ್ನೆಸ್. ಅದು ಜನಗಳಿಗೆ ತೊಂದರೆ ಆಗುತ್ತೆ. ಬಂದ್ ಮಾಡಿದ್ರೆ ತೊಂದರೆ ಆಗುತ್ತೆ ಹೊರತು ಅದರಿಂದ ಏನು ಸಾಲ್ವ್ ಆಗುತ್ತೆ ಅನ್ನೋದು ಸುಳ್ಳು. ಯಾಕಂದ್ರೆ ಸರ್, ನಿನ್ನೆ ಒಂದು ಒಕ್ಕೂಟದ ಸಭೆ ಏನಿತ್ತು, ಅಲ್ಲಿ ಆಟೋ ಚಾಲಕರ ಅವ್ರಿಗೆ ಏನು ಮೇಡಮ್, ಒಬ್ಬೊಬ್ರು ಅಂತಾರೆ ಹೇಳ್ತಾರೆ. ನೋಡಿ, ಫಸ್ಟ್ ಇನ್ನೊಂದು ವಿಷಯ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಒಗ್ಗಟ್ಟೇ ಇಲ್ಲ. 4 ದಿಕ್ಕಿಗೆ 4 ಪಾರ್ಟಿಗಳಿವೆ. ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗೋದಿಲ್ಲ. ಹಿಂಗೆಲ್ಲ ಉದ್ಧಾರ ಆಗ್ತಾರೆ ಇವರು. ಫಸ್ಟ್ ನಾವು ನಮ್ಮ ಮನೆ ತರಿ ಮಾಡ್ಕೊಂಡ್ರೆ ಆಮೇಲೆ ಕೇರಿ ಊರು ಗ್ರಾಮ ಆ ಥರ ಹೋಗುತ್ತೆ. ನಾವೇ ಒಗ್ಗಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ತಮಿಳ್ನಾಡು ನೋಡಿ, ಎಲ್ಲ ಪೂರ್ತಿ ಒಗ್ಗಟ್ಟಲ್ಲಿ ಅವರು ಆಪೋಸಿಷನ್ ಪಾರ್ಟಿನವರೆಲ್ಲ ಒಂದಾಗ್ತಾರೆ ಅಲ್ವಾ. ಇಲ್ಲಿ ಯಾವನು ಏನು ಮಾತಾಡೋಲ್ಲ. ಇಲ್ಲೆಲ್ಲ ಪರ್ಸನಲ್ ಅವರ ಸ್ವಂತ ಪಕ್ಷ, ಸ್ವಂತ ಕೆರಿಯರು. ನನ್ನಿಂದ ಆಯಿತು ಈ ಡಿ ಕೆ ಶಿವಕುಮಾರ್ ಅವರು ಏನಕ್ಕೆ ಒದ್ದಾಡ್ತದೆ, ನನ್ನ ಪೀರಿಯಡ್ನಲ್ಲಿ ಹಾಕ್ಬಿಡಲಿ ಅಂತ. ಅದು ಹಾಕಿದ ಅಡಿಪಾಯ ಹಾಕಿದ್ದು ಯಾರೋ ಇದ್ದಾರೆ, ಇಂಗ್ಲೀಷ್ನವ್ರ ಕಾಲದಲ್ಲಿ ಆಗಿದೆ ಅದು. ಆದರೂ ಅದನ್ನು ಯಾರು ಜನನೂ ಅದನ್ನ ಇದು ಮಾಡಲ್ಲ, ಅವ್ರ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದು ಡ್ರಾಮಾ ಅಂತ ಹೇಳ್ಬೋದು. ಬಟ್ ಹಿರಣ್ಯ ಕಂಪನಿ ಕೊಟ್ಟರೆ ನೀಟಾಗಿ ಒಂದು ಡ್ರಾಮಾ ಮಾಡ್ತಾರೆ ನಾವು ಅಷ್ಟೇ. ನಾವು ನೋಡಬೇಕು. ಬಂದ್ ಮಾಡೋದು ನಮ್ಗೆ ಯಾರು ಕೊಡ್ತಾರೆ ನೋಡೋಣ. ನಾವು ಇನ್ನೂ ನಮ್ಮ ಕೈಯಲ್ಲಿ ಹೋಗಿ ಸ್ಟ್ರೈಕ್ ಮಾಡೋಕೆ ಆಗದೆ ಇರ್ಬೋದು. ಸಪೋರ್ಟ್ ಮಾಡ್ಬಿಟ್ಟು ಸುಮ್ಮನೆ ಮನೇಲಿ ಇರ್ಬೋದು.